ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತು ವಿಜಯದಾಸರ ಪುಣ್ಯತಿಥಿ, ಆದ್ದರಿಂದ ಸ್ವಲ್ಪ ಅವರ ಬಗ್ಗೆ ತಿಳ್ಕೊಳ್ಳೋಣ. ವಿಜಯದಾಸರು ಚೀಕಲಪರವಿಯಲ್ಲಿ ರಾಯಚೂರು ಹತ್ರ ಇರಬಾರ್ದು, ಅಲ್ಲಿಯವರು. ಅವರ ಅಮ್ಮನ ಹೆಸರು ಕೂಸಮ್ಮ ಅಂತ ಹೇಳಿ, ಆ ಕೂಸಿ ಮಗ ದಾಸ ಅಂತ ಕರೀತಾಯಿದ್ರು. ಬಹಳ ಬಡತನದಲ್ಲಿ ಬೆಳೆದು ಬಂದವರು. ಒಂದು ಹೊತ್ತು ಊಟಕ್ಕಿದ್ದರೆ ಇನ್ನೊಂದು ಹೊತ್ತು ಊಟಕ್ಕಿಲ್ಲ, ಅಂತಹ ಬಡತನದಲ್ಲಿ ಬೆಳೆದಿರುವಂತಹ ದಾಸರಿಗೆ ಪರಮಾತ್ಮ ಎಷ್ಟು ಅನುಗ್ರಹ ಮಾಡಿದ್ದಾನೆ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಲ್ಯದಲ್ಲಿಯೇ ಸ್ವಲ್ಪ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ, ಕಾಶಿಗೆ ಹೋಗಿದ್ದಾರೆ. ಕಾಶಿಯಲ್ಲಿ ನೋಡ್ರಿ, ಕನಸಿನಲ್ಲಿ ಪುರಂದರ ಸ್ವರೂಪದಿಂದ ಪರಮಾತ್ಮ ಬಂದು ಅವರಿಗೆ ಆ ಕಡೆಗೆ ಕರೆದುಕೊಂಡು ಹೋಗಿ ವಿಜಯ ವಿಠ್ಠಲ ಎಂಬ ಅಂಕಿತವನ್ನು ಕೊಡಿಸಿದ ಪರಮಾತ್ಮ ತಾನು ಕೊಟ್ಟಿದ್ದ. ಅವತ್ತಿನಿಂದ ಅವರು ವಿಜಯ ವಿಠ್ಠಲ ಆ ಅಂಕಿತದಿಂದ ನಮ್ಮಲ್ಲಿ ಏನಿದೆ ಅಂದರೆ, ಗುರುಗಳು ಆ ಅಂಕಿತದಿಂದ ಒಂದು ಪದ್ಯವನ್ನು ಮಾಡಿಕೊಡ್ತಾರೆ, ಆಮೇಲೆ ಆ ಅಂಕಿತದಿಂದ ಪದ್ಯವನ್ನು ಬರಿಬೇಕು ಅಂತ ಇರುತ್ತೆ. ಒಂದು ಸಲ ಇವರು ಪ್ರತಿ ವರ್ಷ ತಿರುಪತಿಗೆ ಹೋಗುವರು. ತಿರುಪತಿಗೆ ಹೋಗಿದ್ದಾರೆ. ತಿರುಪತಿಗೆ ಹೋದಾಗ ಅಲ್ಲೇ ಇವರಲ್ಲಿದ್ದಾರೆ. ರಥ ಹೊರಡ್ತಾ ಇದೆ. ರಥ ಮುಂದೆ ಎಷ್ಟೇ ಇದು ಮಾಡಿದ್ರು ರಥ ಮುಂದೆ ಹೋಗ್ತಾ ಇಲ್ಲ. ಆಗ ನೆರೆದಿದ್ದ ಜನರಲ್ಲಿ ಪರಮಾತ್ಮ ಪ್ರವೇಶ ಮಾಡಿ, ನನ್ನ ಭಕ್ತನೊಬ್ಬ ತನ್ನ ಹೃದಯ ಮಂದಿರದಲ್ಲಿ ಕಟ್ಟು ಹಾಕಿಬಿಟ್ಟಿದ್ದಾನೆ ಭಕ್ತಿಪಾಶದಿಂದ, ಅವನು ಇಲ್ಲಿಗೆ ಬಂದ ಮೇಲೆ ನನ್ನ ರಥ ಮುಂದೆ ಹೋಗುತ್ತೆ ಅಂತ ಹೇಳಿದ. ಆಗ ಏಕಾಂತ ಸ್ಥಳದಲ್ಲಿ, ದೇವಸ್ಥಾನದ ಒಳಗೆ ಏಕಾಂತ ಸ್ಥಳದಲ್ಲಿ ಧ್ಯಾನಾಸಕ್ತರಾಗಿರುವಂತಹ ವಿಜಯದಾಸರನ್ನು ಕರ್ಕೊಂಬಂದಿದ್ದಾನೆ. ಆಗ ವಿಜಯದಾಸರು ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಹಾಡು ಮಾಡಿದ್ದಾರೆ. ಸಾಗಿ ಬಾರಯ್ಯ ನೀನು ಗೋವಿಂದ ವೆಂಕಟ, ಭವರೋಗ ವೈದ್ಯನೇ ಬಾಗಿ ನಿನಗೆ ಚೆನ್ನಾಗಿ ತುತಿಪೆ ಎಂದು, ಭಾಗೀರಥಿ ಪಿತ ಭಾಗವತರ ಸಂಯೋಗ ರಂಗ ಉರಗಗೆರೆ ವೆಂಕಟ, ಶೇಷಾದ್ರಿ ವಾಸನಾಗಿರುವಂತಹ ವೆಂಕಟ ಬಾರಪ್ಪ ಅಂತ ಹೇಳಿದ ಮೇಲೆ ಆ ರಥ ಆರಾಮ್ಸೆ ಮುಂದೆ ಸರಾಗವಾಗಿ ಸಾಗುತ್ತದೆ. ಒಂದು ಕಡೆ ಅದೇ ವೆಂಕಟೇಶನ ಮೇಲೆ ನಿಂದಾಸ್ತುತಿಯನ್ನು ಮಾಡಿದ್ದಾರೆ. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ, ಪುಣ್ಯವಂತರ ದಿವ್ಯ ಚರಣ ನೋಡಲಿ ಬಂದೆ. ಪರಮಾತ್ಮ ನಿನ್ನ ದರ್ಶನಕ್ಕೆ ಬಂದಿಲ್ಲೋ, ನಿನ್ನ ದರ್ಶನಕ್ಕೆ ಬಂದಿರ್ತಾರಲ್ಲ ಭಕ್ತರು, ಅವ್ರ ದರ್ಶನಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ಯಾಕೆಂದರೆ ಎಲ್ಲೆಲ್ಲಿ ನೀನು ವ್ಯಾಪ್ತ ಇದ್ದೆ, ಸರ್ವತ್ರದಲ್ಲಿ ವ್ಯಾಪ್ತ ಇದ್ದೆ, ಇಲ್ಲಿಗೆ ಬರುವ ಕಾರಣ ಏನಪ್ಪ? ಕಂಬದಲ್ಲೇ ಕಾಣಿಸಿದವನು ಅಂಥ ಮಹಾಮಹಿಮನಾದಂತಹ ನಿನ್ನ ನೋಡ್ಲಿಕ್ಕೆ ಬಂದಿಲ್ಲ, ನಿನ್ನ ಭಕ್ತನ ನೋಡ್ಲಿಕ್ಕೆ ಬಂದಿದೆ. ಕರೆದಾಗ ಓಡಿ ಬರುವಂತಹ ಸ್ವಾಮಿ ನೀನು. ಅದಕ್ಕೋಸ್ಕರ ಇಷ್ಟು ಮರಳುಗಾವದ ದೂರ ಓಡಿ ಬರಲಿಕ್ಕೆ ಅರಿದವರ ಮನದಲ್ಲಿ ಚೆನ್ನಾಗಿ ಓಡುವ ನೀನು. ನಿನ್ನ ಭಕ್ತರ ನೋಡುವ
ದರ್ಶನ ಲಾಭ ಅದು ಭಾಳ ಕಠಿಣಪ್ಪ. ನಾನು ಸುಳ್ಳು ಹೇಳ್ತಾ ಇಲ್ಲ, ವೇದಗಳೇ ಹೇಳ್ತಾ ಇವೆ. ಆದ್ದರಿಂದ ಅವರು ನೋಡ್ಲಿಕ್ಕೆ ಬಂದಿದ್ದೇನೆ. ಧ್ಯಾನಕ್ಕೆ ಸಿಲುಕುವನೇ ನಿನ್ನ ಕಾಣಲಿಬಹುದು. ಜ್ಞಾನಿಗಳು ಎಂತ ಬರುವರು ಅಲ್ಲಿಗೆ? ಧ್ಯಾನ ಮಾಡಿದಾಗ ನೀನು ಕಾಣಿಸ್ಬೋದಪ್ಪ. ಆದರೆ ನಿನ್ನ ಭಕ್ತರು ಅನಂತ ಜನ್ಮದಲ್ಲಿ ಜಪ, ತಪ, ಹೋಮ, ವ್ರತ ಏನೇನು ಮಾಡಿದರೂ ಇಷ್ಟು ಜನ ಕೂಡುವುದೇ. ಆ ನಿನ್ನ ಭಕ್ತರು ನೋಡಿಕ್ಕೆ ಸಿಗ್ತದೆ ನನಗೆ. ನೀನಿದ್ದ ಸ್ಥಳದಲ್ಲಿಯೇ ಸಕಲ ಪುಣ್ಯಕ್ಷೇತ್ರ, ಸರ್ವತೀರ್ಥ, ಎಲ್ಲ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪದೇ ಪದೇ ಮಧ್ವಮತ ಹೊಂದಿದ ಸುಜನರ ಹೃದಯದೊಳಗೆ ಅನಂತ ಪರಿ ನಿನ್ನ ರೂಪಗಳಿವೆ. ತಿರುಮಲರಾಯ, ನಿನ್ನ ಕರುಣಾರಸಕ್ಕೆ ನೆಲೆಗಾಣೆ ಒಲಿದು ಭಕ್ತರಿಗಾಗಿ ಮದುವೆ ಹವಣಿಸಿಕೊಂಡೆ ಸುಲಭ ದೇವರ ದೇವ ವಿಜಯ ವಿಠಲ. ಭಕ್ತರಿಗೆ ನಿನ್ನ ದರ್ಶನ ಕೊಡುವುದಕ್ಕೋಸ್ಕರ ವೆಂಕಪ ಪದ್ಮಾವತಿಯ ಜೊತೆಗೆ ಮದುವೆ ಮಾಡಿಕೊಂಡಿದ್ದೀ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ನಿಂದಾಸ್ತುತಿಯಲ್ಲಿ ಜಯಮಂಗಲಂ ನಿತ್ಯ ಶುಭಮಂಗಲಂ, ತೊಳಸದಕ್ಕಿಯ ತಿಂಬ ಕಿಲುಬು ತಳಗಿಯ ಲೊಂಬ ಕೊಳಗದಲ್ಲಿ ಹಣಗಳನ್ನು ಅಳಿಸಿಕೊಂಬ, ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸಕೊಂಬ ಕಳ್ಳದೊರೆಗೆ ಜಯಮಂಗಲಂ ನಿತ್ಯ ಶುಭಮಂಗಲಂ. ಅಲ್ಲೇ ತಿರುಪತಿಯಲ್ಲಿ ಅದೊಂದು ಅಳತೆ ಪಾತ್ರೆ ಇದೆ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 2 ಗಂಟೆಗೆ ಅದೇ ಪಾತ್ರೆಯಲ್ಲಿಯೇ ಅಕ್ಕಿಯನ್ನು ತೆಗೆದುಕೊಂಡು ಅವರು ಅಡುಗೆ ಮಾಡಬೇಕು. ಅದನ್ನು ಪದ್ಮಾವತಿಗೆ ತೋರಿಸಿ ಇದು ಮಾಡ್ತಾರೆ. 2 ಗಂಟೆಗೆ ಒಂದು ಇದೆ, ಅದೇ ಭಾಂಡಿಯಲ್ಲಿ ಆಗಬೇಕು, ಅದೇ ಇದರಲ್ಲಿ ಆಗಬೇಕು. ದೇವರ ಹತ್ರ ಸುಳ್ಳು ಮಾತಾಡೋ ಹೋಗಿಲ್ಲ. ಅದರಲ್ಲೂ ವೆಂಕಪ್ಪನ ಹತ್ರ ಸುಳ್ಳು ಮಾತಾಡಿದ್ರೆ ಎಲ್ಲವನ್ನು ಕಸ್ಕೋತಾರೆ. ತನ್ನ ನೋಡೇನೆಂದು 300 ಗಾವುದ ಬರೆ, ತನ್ನ ಗುಡಿಯ ಪೊಕ್ಕ ಜನರಿಗೆಲ್ಲ ಹೊನ್ನು ಹಣಗಳ ಕೊಂಡು ತನ್ನ ದರ್ಶನ ಕೊಡದೆ ಬೆನ್ನೊಡೆಯ ಹೊಯ್ಸುವ ಅನ್ಯಾಯಕಾರಿಗೆ. ನಿನ್ನ ದರ್ಶನಕ್ಕಂತ ಬಂದಾಗ ಏನು ಮಾಡ್ತೀಯಪ್ಪ? ಎಲ್ಲ ಕಸ್ಕೊಂಡು ಓಡಿಸ್ಬಿಡ್ತೀಯಲ್ಲ ದರ್ಶನ. ಸ್ವಲ್ಪ ದರ್ಶನ ಕೊಟ್ಟು. ಆದರೆ ಒಂದು ಮಾತಿದೆ ಪರಮಾತ್ಮ, ಅಡ್ಡ ಬಿದ್ದ ಜನರ ವಿಡ್ಡೂರಗಳ ಕಳೆದು ದೊಡ್ಡವರ ಮಾಳ್ಪ ಸಿರಿ ವಿಜಯ ವಿಠಲಗೆ. ನಿನಗೆ ಯಾರು ನಮಸ್ಕಾರ ಮಾಡ್ತಾರೆಯೋ, ಯಾರು ಅಡ್ಡ ಬಿದ್ದ ನಿನಗೆ ಶರಣು ಬರ್ತಾರೆಯೋ ಪರಮಾತ್ಮ, ಅಂಥವರ ವಿಡ್ಡೂರಗಳು ಪಾಪಗಳನ್ನು ಕಳೆದು ಅವರಿಗೆ ಅನುಗ್ರಹ ಮಾಡ್ತೀಯಪ್ಪ ಅಂತ ಹೇಳ್ತಾ ಇದ್ದಾರೆ. ಹೇಳಿ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಕಡೆ ಅವರು ಹೇಳ್ತಾ ಇದ್ದಾರೆ, ಕೂಗಿದರು ಧ್ವನಿ ಕೇಳದೆ, ಶಿರಬಾಗಿದರು ದಯ ಬಾರದೆ, ಭೋಗೀಶಯನ ಭುವನಾಧಿಪತೆ ನಿನ್ನ ಆಗಮವೆಂದಿಗೆ ಆಗುವುದೋ ಪ್ರಭು. ಕೂಗಿದರು ಧ್ವನಿ ಕೇಳದೆ, ಶಿರಬಾಗಿದರು ದಯ ಬಾರದೆ. ಅವಾಗಿನಿಂದ ಪರಮಾತ್ಮ ನಿನ್ನ ಸ್ಮರಣೆಯನ್ನು ಮಾಡ್ತಾ ಇದ್ದೀನಿ, ನಿನಗೆ ಶರಣು ಹೊಕ್ಕಿದ್ದೇನೆ, ನಿನಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಿನಗೆ ಕರಿತಾ ಇದ್ದೇನೆ, ಯಾಕಪ್ಪ ಬರ್ತಾ ಇಲ್ಲ? ಭಕ್ತರಿಗೊಲಿದವ ನೀನು ಖರೆಯನ್ನ ಅತ್ತ ನೋಡುವುದು ಯಾಕೆ ದೊರೆ? ಚಿತ್ತವು ಧ್ಯಾನ ಪರಾಕು ಮಹಾಪ್ರಭು, ಎತ್ತಣ ರಥವನ್ನು ಎತ್ತಿ ಬೀಸಾಡೋ ದೊರೆ. ಕೂಗಿದರೂ ಧ್ವನಿ ಕೇಳದೆ. ನೀನು ಭಕ್ತವತ್ಸಲ, ಭಕ್ತ ಬಂಧು ಅಂತ ಕರೆಸಿಕೊಂಡವನು, ಈಗ ಯಾಕೆ ಬರ್ತಾ ಇಲ್ಲ? ನನ್ನ ಮನಸ್ಸಿನಲ್ಲಿ ನೀನೊಬ್ಬನೇ ಇದ್ದಿ, ಬಾ ನನಗೆ ಅನುಗ್ರಹ ಮಾಡು. ಸಿಂಧು ಶಯನ ಶೇಷಾದ್ರೇವರ ಸೇರೆ ಮಂದಿರ ಭಕ್ತ ಕುಟುಂಬ ಭರ, ಸುಂದರ ಮೂರುತಿ ಒಂದಿನ ಸ್ವಪ್ನದೆ
ಬಂಧು ಪದದ್ವಯ ಚಂದದಿ ತೋರಿಸೋ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದ. ನೀನು ಎಂಥವನು? ಸಮುದ್ರ ಮಧ್ಯದಲ್ಲಿರುವವನು, ಶೇಷದೇವರ ಮೇಲೆ ಕುಳಿತುಕೊಂಡವನು, ಮಹಾಲಕ್ಷ್ಮಿಯ ಜೊತೆಗೆ ಇರುವವನು, ಭಕ್ತರೇ ನಿನ್ನ ಕುಟುಂಬ. ಅಂತಹ ಸುಂದರ ಮೂರ್ತಿಯಾಗಿರುವಂತಹ ಪರಮಾತ್ಮ ಎದುರಿಗೆ ದರ್ಶನ ಕೊಡದೇ ಇದ್ರು ಸ್ವಪ್ನದಲ್ಲಾದರೂ ಬಂದು ದರ್ಶನ ಕೊಡೋ ಮಾರಾಯ. ನೋಡ್ರಿ, ಸ್ವಪ್ನವು ಬೀಳಬೇಕಾಗಿದ್ದರೆ ಜಾಗೃತ ಅವಸ್ಥೆಯಲ್ಲಿ ನಾವು ಏನೆಲ್ಲ ಯೋಚಿಸ್ತೇವೆ ಅದೇ ಸ್ವಪ್ನ ಬರುತ್ತೆ. ಜಾಗೃತ ಅವಸ್ಥೆಯಲ್ಲಿ ನಾವು ದೇವ್ರ ಬಗ್ಗೆ ಯೋಚಿಸೋದೇ ಇಲ್ಲ. ಆವಾಗ ಸ್ವಪ್ನವು ಅಂಥದ್ದೇ ಬೀಳುತ್ತೆ, ಅದು ಆಯಿತು ಇದಾಯಿತು ಅಂಥೇಳಿ. ಕರುಣಾಶರಧಿಯು ನೀನಲ್ಲೇ ಕೃಷ್ಣ, ಶರಣಾಗತರಿಗೆ ದೊರೆಯಲ್ಲೇ, ಮೊರೆ ಹೊಕ್ಕವರಿಗೆ ಮರೆಯಾಗುವರೆ, ಸರಿಯೇ ಜಗದೋಳು ವಿಜಯ ವಿಠ್ಠಲರೇಯ. ಅಲ್ಲಪ್ಪ, ಇನ್ನೇನದು ಶರಣಾಗತ ವತ್ಸಲ, ಕರುಣಾ ಸಮುದ್ರ. ಕರುಣಾಶರದಿ ಅಂದರೆ ಕರುಣಾ ಸಮುದ್ರ ಅಲ್ವೇನಪ್ಪ ಕೃಷ್ಣ ನೀನು. ಶರಣಾಗತರಿಗೆ ನೀನು ಅನುಗ್ರಹ ಮಾಡುವವನು. ಮೊರೆ ಹೊಕ್ಕವರಿಗೆ ಬರಬೇಕೋ ಬೇಡ, ಅವನಿಂದ ದೂರ ಆಗ್ತಾರೇನೋ, ಇದು ಸರಿಯಲ್ಲ, ಬಾ ವಿಜಯ ವಿಠ್ಠಲ ಅಂತ ಕರಿತಾ ಇದ್ದಾರೆ. ಹೇಳ್ತಾ ಕೂತಿದ್ರೆ ವಾರಗಟ್ಟಲೆ ಇಲ್ಲ, ತಿಂಗಳುಗಟ್ಟಲೆ ಇರುವಷ್ಟಿದೆ. ಅಷ್ಟು ಸುಂದರವಾಗಿ ಇಲ್ಲಿ ಕರಿತಾ ಇದ್ದಾರೆ ಪರಮಾತ್ಮನಿಗೆ. ಅದನ್ನೇ ಇಲ್ಲಿ ದಾಸರು ಬರೆದಿದ್ದಾರೆ. ವಿಜಯ ಕವಚ ಅಂತ, ವಿಜಯರಾಯರ ಕವಚ, ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ವ್ಯಾಸ ವಿಠಲ ಜಗನ್ನಾಥದಾಸರ ಶಿಷ್ಯರಾಗಿರುವಂಥವ್ರು ಬರೆದಿದ್ದಾರೆ. ಸ್ಮರಿಸಿ ಬದುಕಿರೋ ದಿವ್ಯ ಚರಣಕ್ಕೆ ಎರಗಿರೋ. ಯಾವಾಗಲೂ ಪರಮಾತ್ಮನಿಗೆ ಏನು ಅಂದರೆ ಅವನ ಭಕ್ತರ ಸ್ಮರಣೆಯನ್ನು ಮಾಡಿ ಅವರ ಭಕ್ತರ ಸ್ತುತಿಯನ್ನು ಮಾಡಿದ್ರೆ ಅವನಿಗೆ ಭಾಳ ಸಂತೋಷ ಆಗುತ್ತೆ. ಹೇಗೆ ತಾಯಿಗೆ ತನ್ನ ಮಕ್ಕಳನ್ನು ಹೊಗಳಿದರೆ, ತನ್ನ ಮಕ್ಕಳಿಗೆ ಇದು ಮಾಡಿದ್ರೆ ಹೇಗೆ ತಾಯಿಗೆ ಸಂತೋಷ ಆಗುತ್ತೆ, ಜಗತ್ತಿಗೆ ತಾಯಿಯಾಗಿರುವಂತಹ ಪರಮಾತ್ಮನಿಗೂ ಅಷ್ಟೇ ಅವನ ಭಕ್ತರ ಸ್ತುತಿಯನ್ನು ಮಾಡಿ ಹೇಳ್ತಾ ಇದ್ದಾರೆ. ದುರಿತ ತರೆದು ಪೊರೆವ ವಿಜಯ ಗುರುಗಳು. ನೋಡ್ರಿ, ವಿಜಯದಾಸರನ್ನು ಸ್ಮರಣೆ ಮಾಡಿ ದೋಷರಹಿತರಾಗಿರುವಂತಹ, ಸಂತೋಷಭರಿತನಾಗಿರುವಂತಹ ಇವರನ್ನು ಸ್ಮರಣೆ ಮಾಡ್ತಾ ಬದುಕಲಿ. ಜ್ಞಾನವಂತನ ಬಲು ನಿಧಾನಿ ಶಾಂತನ, ಮಾನ್ಯವಂತನ ಬಹು ವದಾನ್ಯದ ಅಂತ. ನೋಡ್ರಿ, ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮ ಇವರಿಗೆ ತಾನೇ ಪುರಂದಾಸರ ರೂಪದಿಂದ ಬಂದು ವಿಜಯ ವಿಠ್ಠಲ ಅಂತ ಅಂಕಿತವನ್ನು ಕೊಟ್ಟು ಅವರಿಂದ ಅನೇಕ ಪದ್ಯಗಳನ್ನು ಏನಿದೆ ಅಂದರೆ ಪುರಂದರದಾಸರು 5 ಲಕ್ಷ ಪದ್ಯ ಬರೀಬೇಕು ಅಂತಿತ್ತು. ಅವರು 4,75,000 ಬರೆದಿದ್ದಾರೆ ಅಂತ ನಮಗೆ ಸಿಗ್ತಾ ಇರೋದು ಒಂದು 500-600 ಆದರೆ ಹೆಚ್ಚು. ಉಳಿದ ಅದನ್ನು ಪೂರ್ತಿ ಮಾಡಬೇಕು ಗುರುಗಳು ಅಂಥೇಳಿ 75,000 ವಿಜಯದಾಸರು ಬರೆದಿದ್ದಾರೆ. ಅದರಲ್ಲಿ ಸುಳಾದಿಗಳೇ ಹೆಚ್ಚು. ಸುಳಾದಿಗಳು ಏನು ಅಂದರೆ ಗಂಭೀರವಾಗಿರುತ್ತೆ, ಬಹಳಷ್ಟು ವಿಷಯವನ್ನು ಅಲ್ಲಿ ಹೇಳ್ಬೋದು. ವಿಜಯದಾಸರು ಸುಳಾದಿಯಲ್ಲಿ ಏನು ಶಾಸ್ತ್ರದಲ್ಲಿ ಬಂದಿದೆ ಅವುಗಳನ್ನೆಲ್ಲ ಹೇಳಿದ್ದಾರೆ. ವೇದ, ಉಪನಿಷತ್ತು, ಟೀಕಾರಾಯರು ಅವರೆಲ್ಲ ಬರೆದಂತಹ, ರಾಯರು ಬರೆದಂತಹ ಶಾಸ್ತ್ರದಲ್ಲಿ ಬಂದಿರುವಂತಹ ವಿಷಯವನ್ನು ಸುಳಾದಿಯನ್ನು ತೆಗೆದುಕೊಂಡು ಅದರಲ್ಲಿ ಹೇಳ್ತಾರೆ ಅವರು. ಆ ಒಂದೊಂದು ಸುಳಾದಿಗಳನ್ನು ಓದಿದರೆ ಅದಕ್ಕೆ ಗುರುಗಳ ಹತ್ತಿರ ಹೋಗೇ ಓದಬೇಕು, ಹಾಗೆ ಅರ್ಥ ಆಗೋದಿಲ್ಲ ಅವು. ಅಂತಹ ಅದಕ್ಕೆ ಇವರಿಗೆ ಸುಳಾದಿದಾಸರಂತೆ ಹೆಸರಿತ್ತು. ವಿಜಯದಾಸರಿಗೆ ಸುಳಾದಿದಾಸರಂತೆ ಕರೀತಾಯಿದ್ರು. ಹರಿಯ ಭಜಿಸುವ ನರ ಹರಿಯ ಯಜಿಸುವ, ದುರಿತ ತ್ಯಜಿಸುವ ಜನಕ್ಕೆ ಹರುಷ ಸುರಿಸುವ. ಇವರು 24 ಗಂಟೆ ಪರಮಾತ್ಮನ ಸ್ಮರಣೆಯನ್ನೇ, ಭಜನೆಯನ್ನೇ ಮಾಡ್ತಾ ಇರ್ತಾರೆ. ಪರಮಾತ್ಮನ ಬಗ್ಗೆ ಹೋಮ ಹವನಗಳನ್ನೇ ಮಾಡ್ತಾ ಇರ್ತಾರೆ. ಇವರನ್ನೇ ನೆನೆಸಿದರೆ ನಮ್ಮ ದುರಿತಗಳು ಹೋಗುತ್ತೆ. ಇವರು ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಿ ಪರಮಾತ್ಮ ಇವರ ದುರಿತಗಳನ್ನು ದೂರ ಮಾಡು ಅಂತ ಬೇಡ್ಕೋತಾರೆ. ಆಗ ಜನರಿಗೆ ಸಂತೋಷವನ್ನು ತಂದುಕೊಡ್ತಾರೆ.
ಮೋದಭರಿತನ ಪಂಚಭೇದಭರಿತನ. ನೋಡಿರಿ, ಮಧ್ವಾಚಾರ್ಯರ ಮತದಲ್ಲಿ ಬಂದವರು, ಪಂಚಭೇದ ತಾರತಮ್ಯವನ್ನು ತಿಳಿದುಕೊಂಡವರು. ಜೀವ ಜೀವಕ್ಕೆ ಭೇದ, ಜೀವ ಜಡಕ್ಕೆ ಭೇದ, ಜಡ ಜೀವ ಪರಮಾತ್ಮನಿಗೆ ಭೇದ, ಇದನ್ನೆಲ್ಲ ಹೇಳಿದವರು ಅವರು. ಇವರ ನಂಬಿದ ಯಾರು ಈ ವಿಜಯದಾಸರನ್ನು ನಂಬಿದ್ದಾರೆ, ಅವರ ಸ್ಮರಣೆಯನ್ನು ಮಾಡ್ತಾರೆ, ಅವರಿಗೆ ಸಂಸಾರದಲ್ಲಿ ತ್ರಾಸಾಗೋದಿಲ್ಲ, ಸುಖವೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪಾಪ ಕೋಟಿಯ ರಾಶಿ ಲೇಪವಾಗದು, ತಾಪ ಕಳೆವನು ಬಲುತಯ. ಅವರು ಹೇಳಿದಂತೆ ನಡೆದರೆ ಪಾಪಗಳು ಬರೋದೇ ಇಲ್ಲ, ಬಂದರೂ ಅದನ್ನು ದೂರ ಓಡೋಗುತ್ತೆ ಪರಮಾತ್ಮನ ಸ್ಮರಣೆಯಿಂದ, ಪರಮಾತ್ಮನ ಭಕ್ತರ ಸ್ಮರಣೆಯಿಂದ. ನಮ್ಮ ತಾಪಗಳೆಲ್ಲ ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ತಾಪಗಳನ್ನು, ದೈಹಿಕ, ಮಾನಸಿಕ ಇತ್ಯಾದಿ ತಾಪಗಳನ್ನೆಲ್ಲ ಇವರು ನಮ್ಮಿಂದ ದೂರ ಮಾಡಿಸಿ, ದೂರ ಓಡಿಸಿ ನಮಗೆ ರಕ್ಷಣೆ ಮಾಡ್ತಾರೆ. ಯಾಕೆ ಅಂದರೆ ದಯಾಸಮುದ್ರರಾಗಿದ್ದಾರೆ ಇವರು. ಕಮನ ರೂಪದಿಂದ, ಕಾವ್ಯದ ರೂಪದಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡಿ, ನೋಡ್ರಿ, ಪರಮಾತ್ಮನನ್ನು ಕಂಡವರು ಇವರು. ಯಾರು ಪರಮಾತ್ಮನ ಸ್ಮರಣೆ ಮಾಡ್ತಾರೆಯೋ, ಹೇಳ್ತಾ ಇದ್ದಾರೆ, ಭವವು ಹಿಂಗಿತೆ ವಿಜಯದಾಸರು ಹೇಳ್ತಾ ಇದ್ದಾರೆ, ಯಾರು ಪರಮಾತ್ಮನ ಸ್ಮರಣೆ ಮಾಡ್ತಾರೆ ಅವರು ಸಂಸಾರದಲ್ಲಿ ಬಳಲುವುದಿಲ್ಲ, ಸಂಸಾರದಿಂದ ಪಾರು ಮಾಡ್ತಾನೆ ಪರಮಾತ್ಮ. ಯಾಕೆಂದರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮನ ಸ್ಮರಣೆ ಮಾಡುವವರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಕಾಶಿನಗರದಲ್ಲಿದ್ದ ವ್ಯಾಸದೇವನ ದೈವ ಸೂಸೆ ಪಡೆದನ ಉಲ್ಲಾಸತನದ. ನೋಡ್ರಿ, ಕಾಶಿನಗರಕ್ಕೆ ಹೋದಾಗ ಸ್ವಪ್ನದಲ್ಲಿ ಪರಮಾತ್ಮ ತಾನು ಬಂದು ಪುರಂದರದಾಸ ರೂಪದಿಂದ ಕಾಶಿನಗರ ಆ ಗಂಗೆ ಆ ದಡಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಪರಮಾತ್ಮನ ಕಡೆಯಿಂದ ಇವರಿಗೆ ವಿಜಯ ವಿಠಲ ಅಂತ ಅಂಕಿತವನ್ನು ಕೊಡಿಸಿ ಇವರಿಗೆ ಅನುಗ್ರಹ ಮಾಡಿದ್ದಾರೆ. ಇಂತಹ ಶಾಂತರಾಗಿರುವಂತಹ ವಿಜಯದಾಸರ ಪಾದವನ್ನು ಯಾರು ನಂಬಿದ್ದಾರೆಯೋ ಅವರು ಚಿಂತೆ ಮಾಡಬೇಡಿ, ಪರಮಾತ್ಮ ನಿಮಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಅವರಿಗೆ ಖೇದವೂ ಆಗೋದಿಲ್ಲ, ಸಂತೋಷವೇ ಆಗತ್ತೆ. ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಅನುಗ್ರಹ ಆಗತ್ತೆ. ಖೇದವಾಗದೋ ನಿಮಗೆ ಮೋದವಾಹುದು, ಆದಿದೇವನ ಸುಪ್ರಸಾದವಾಹುದು ಅಂತ ಹೇಳ್ತಾರೆ. ಇನ್ನು ಇದಕ್ಕಿಂತ ಹೆಚ್ಚೇನು ಬೇಕು? ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಪ್ರಸಾದವಾಗತ್ತೆ, ಅನುಗ್ರಹವಾಗತ್ತೆ. ನಿಮ್ಮ ದುಃಖಗಳೆಲ್ಲ ಓಡಿ ಹೋಗುತ್ತೆ, ನಿಮಗೆ ಸಂತೋಷವಾಗತ್ತೆ. ತಾಪ ತಡೆವನು, ಬಂದ ಪಾಪ ಕಡಿವನು, ಶ್ರೀಪತೀಶನ ಪಾದ ಸಮೀಪ ಬಿಡುವನು. ತಾಪಗಳು ತ್ರೈವಿಧ ತಾಪಗಳಿವೆ, ದೈಹಿಕ, ಮಾನಸಿಕ, ದೈವಿಕ. ಅವೆಲ್ಲ ತಾಪಗಳನ್ನು ವಿಜಯದಾಸರ ಸ್ಮರಣೆ ಮಾಡಿದರೆ ಅದನ್ನೆಲ್ಲ ತೆಗೆದು ಹಾಕ್ಬಿಡ್ತಾರಂತೆ. ಪಾಪಗಳು ಬರುವುದಿಲ್ಲ. ಅವರ ಸ್ಮರಣೆ ಮಾಡಿದರೆ ಮನುಷ್ಯ ನಾವು ಒಳ್ಳೆಯ ಕೆಲಸ ಮಾಡಬೇಕು, ಪರಮಾತ್ಮನ ಸ್ಮರಣೆ ಮಾಡಬೇಕು, ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬರುತ್ತೆ. ಆವಾಗ ಪಾಪಗಳೆಲ್ಲ ಹೋಗುತ್ತೆ ತಾವೇ. ಶ್ರೀಪತೀಶನ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಪಾದ ಸಮೀಪದಲ್ಲೇ ನಮ್ಮನ್ನಿಡ್ತಾರೆ. ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ, ರಂಗನೊಲಿಯನು ಭಕ್ತರ ಸಂಘ ದೊರೆಯದೆ. ಗಂಗೆ ಮಿಂದರೆ, ಗಂಗೆಯಲ್ಲಿ ಸ್ನಾನ ಮಾಡಿದರೆ ಯಾವ ಸಂಕಲ್ಪ ನಿನ್ನೆಗೆಲ್ಲ ಕೇಳಿದೆ, ಸಂಕಲ್ಪ ಇತ್ಯಾದಿಗಳೇನು ತಿಳಿಯದೆ ಸುಮ್ಮನೆ ಹೋಗಿ ನೀರಿನಲ್ಲಿ ಮುಳುಗಿದ ಏನಾಗುತ್ತೆ? ದೇಹದ ಹೊರಗಿನ ಹೊಲಸು ಹೋಗುತ್ತೆ ಹೊರತು ಪರಮಾತ್ಮನ ಅನುಗ್ರಹ ಆಗಬೇಕಾಗಿದ್ದರೆ ಭಕ್ತರ ಜೊತೆಗೆ ಯಾತ್ರೆ ಮಾಡಬೇಕು. ಎಂತಹ ವಿಜಯದಾಸರಂತಹ ಭಕ್ತರ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಆಗ ನಮ್ಮ ಪಾಪಗಳು ಹೋಗುತ್ತೆ. ವೇದ ಓದಲು ಬರಿದೆ ವಾದ ಮಾಡಲು ಹಾದಿ ದೊರೆಯದೋ ಬುಧರ ಪಾದ ನಂಬರು. ನಾನೆಲ್ಲ ತಿಳಿದುಕೊಂಡಿದ್ದೇನೆ, ಕೇವಲ ವಾದಕ್ಕೋಸ್ಕರ ಅಲ್ಲ ಇದು ಓದೋದು. ಇವೆಲ್ಲ ಓದುಗಳು ಪರಮಾತ್ಮನ ಅನುಗ್ರಹಕ್ಕೋಸ್ಕರ,
ಪರಮಾತ್ಮನ ಮಹಿಮೆಯನ್ನು ತಿಳಿಯುವುದಕ್ಕೋಸ್ಕರ ಇವಾಗ ವೇದೋಪನಿಷತ್ತುಗಳಿಗೆ ಟೀಕಾರಾಯರಿಂದ ಹಿಡ್ಕೊಂಡು ಮಧ್ವಾಚಾರ್ಯರಿಂದ ಹಿಡ್ಕೊಂಡು ಎಲ್ಲರೂ ಬರೆದಿದ್ದಾರೆ. ಅವುಗಳನ್ನು ತಿಳ್ಕೊಂಡು ಅವರು ಮಾಡಿದ ಉಪಕಾರವನ್ನು ತಿಳಿದಕ್ಕೋಸ್ಕರ ಹೊರತು, ಪರಮಾತ್ಮನ ಮಹಿಮೆ ತಿಳಿದಕ್ಕೋಸ್ಕರ ಹೊರತು ವಾದ ಮಾಡಿ ನಾನು ಹಾಗೆ ಹೀಗೆ ಇದು ಬೇಕೇ ಆಗಿಲ್ಲ. ಜ್ಞಾನಿಗಳ ಪಾದವನ್ನು ನಂಬು, ಜ್ಞಾನಿಗಳ ಪಾದದಲ್ಲಿ ಬೀಳು. ಆಗ ಜ್ಞಾನಿಗಳು ನಿಮಗೆ ಅದೆಲ್ಲ ವೇದದಲ್ಲಿ ಹೇಳಿರುವಂತಹ ಇದನ್ನು, ಪರಮಾತ್ಮನ ಯಾವ ರೀತಿ ಸ್ಮರಣೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಅವನ ಅನುಗ್ರಹ ಪಡಿಬೇಕಾದರೆ ಏನು ಮಾಡಬೇಕು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಲೆಕ್ಕವಿಲ್ಲದ ದೇಶ ಸುತ್ತಿ ಬಂದರು, ದುಃಖವಲ್ಲದೆ ಲೇಷ ಭಕುತಿ ದೊರೆಯೋದು. ಆ ಊರು ಈ ಊರು, ದುಡ್ಡಿದೆ, ಅನುಕೂಲ ಇದೆ, ಸುತ್ತಿ ಬಂದೆ. ಅದರಿಂದ ಏನಾಯಿತು? ಭಕ್ತಿ ಬಂತ? ಇಲ್ಲ, ದೇಹಾಯಾಸವಾಯಿತು, ಪೈಸಾ ಖರ್ಚಾಯಿತು ಅಷ್ಟೇ. ಪರಮಾತ್ಮನ ಭಕ್ತಿ ಬೇಕಾಗಿದ್ದರೆ ಜ್ಞಾನಿಗಳ ಸಂಘದಲ್ಲಿ ತಿರುಗಾಡು. ವಿಜಯದಾಸರಂತಹ ಜ್ಞಾನಿಗಳ ಸಂಘದಲ್ಲಿ, ಅಂದರೆ ಅಲ್ಲಿ ಹೋದಲ್ಲಿ ಬಂದಲ್ಲಿ ಪುರಾಣ, ಪುಣ್ಯಕಥೆ, ದಾಸರ ಚರಿತ್ರೆ ಎಲ್ಲ ಹೇಳುವಂಥವ್ರು ಇರಬೇಕು. ಅಂಥವ್ರ ಜೊತೆಗೆ ಹೋಗು. ನಿಷ್ಠೆಯಾತಕೆ ಕಂಡ ಕಷ್ಟವ್ಯಾತಕೆ, ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜಿಸು. ಶ್ರೇಷ್ಠರಾಗಿರುವಂತಹ ವಿಜಯದಾಸರ ಪಾದವನ್ನು ಮುಟ್ಟಿ ಭಜಿಸು. ಆಗ ನಿನಗೆ ಯಾವ ಕಷ್ಟಗಳು ಬರುವುದಿಲ್ಲ. ಪರಮಾತ್ಮನ ಭಕ್ತರ ಸ್ಮರಣೆ ಮಾಡಿದರೆ ಪರಮಾತ್ಮನಿಗೆ ಸಂತೋಷ ಆಗುತ್ತೆ. ಆ ಬರುವ ಕಷ್ಟಗಳನ್ನು ದೂರ ಮಾಡ್ತಾರೆ. ಬೀಜ ಮಾತಿನ ಫಲ ದೊರಕಬೇಕಾಗಿದ್ದರೆ, ಪರಮಾತ್ಮನ ಅನುಗ್ರಹವಾಗಬೇಕಾಗಿದ್ದರೆ ಗುರುಗಳು ನಮಗೆ ಮಂತ್ರವನ್ನು ಹೇಳ್ತಾರೆ. ಆ ಮಂತ್ರದ ಫಲ ಬರಬೇಕಾಗಿದ್ದರೆ ಅದು ಯಾವ ರೀತಿ ಆ ಮಂತ್ರಗಳನ್ನು ಹೇಳಬೇಕು ಅನ್ನೋದನ್ನು ಇದಿರುತ್ತೆ ಶಾಸ್ತ್ರ ಪ್ರಕಾರ. ಆ ಥರ ಮಾಡಿದಾಗ ಆ ಫಲ ಸಿಕ್ಕತ್ತೆ. ಆವಾಗ ಏನು ಬೇಕು? ಇಂತಹ ಜ್ಞಾನಿಗಳಿದ್ದಾಗ ಅವ್ರು ಹೇಳ್ತಾರೆ ನಮಗೆ, ಈ ರೀತಿಯಾಗಿ ಅದನ್ನು ಮಾಡು, ನಿನಗೆ ಅನುಗ್ರಹ ಆಗುತ್ತೆ ಅಂತ ಹೇಳಿ. ದೇವತೆಗಳು ಸುರರು ಎಲ್ಲರೂ ಇವರ ಕರವ ಪಿಡಿವರು. ದೇವತೆಗಳು ಸಹ ಇವ್ರ ಜೊತೆಗೆ ಇರ್ತಾರೆ. ಯಾಕೆಂದರೆ ಪರಮಾತ್ಮನ ಭಕ್ತರು ಇವರು. ಹೇಗೆ ಕೂಸು ತಾಯಿಯ ಹಿಂದೆ ತಿರುಗ್ತಾ ಇರುತ್ತೆ, ಹಾಗೆ ಎಲ್ಲ ದೇವತೆಗಳು ಇವ್ರ ಹಿಂದೆ ತಿರುಗ್ತಾ ಇರ್ತಾರೆ. ಇವರ ಸ್ಮರಣೆ ಮಾಡಿದರೆ ಎಲ್ಲ ದೇವತೆಗಳ ಅನುಗ್ರಹವು ನಿಮಗಾಗತ್ತೆ. ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಲಿ ಸುಖದ ನಿವಹ ಕೊಡುವವು. ಆ ಗ್ರಹಬಾಧೆ ಈ ಗ್ರಹಬಾಧೆ ಸಕಲ ಗ್ರಹಗಳು ಪರಮಾತ್ಮನ ಭಕ್ತರಿಗೆ ಏನೂ ಮಾಡೋದಿಲ್ಲ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಹೇಳಿದ್ದಾರೆ ಹಾಡನ್ನು. ಆದ್ದರಿಂದ ಪರಮಾತ್ಮನ ಭಕ್ತರಾಗಿರುವಂತಹ ವಿಜಯದಾಸರಿಗೆ ಶರಣು ಬಂದರೆ ಗ್ರಹಗಳು ಸಹ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಅವು ನಮ್ಗೆ ಸಹಾಯ ಮಾಡುತ್ತವಂತೆ. ಹಗಲು ರಾತ್ರಿ ನಮಗೆ ಎಲ್ಲ ಗ್ರಹಗಳು ಸುಖವನ್ನೇ ತಂದು ಕೊಡುತ್ತೆ. ಸುಖದ ನಿವಹ ಅಂತ ಹೇಳಿ, ಸುಖ ಒಂದೇ ಅಲ್ಲ, ಅನೇಕ ಸುಖಗಳು ಸಿಕ್ಕತ್ತೆ. ವ್ಯಾಧಿ ಬಾರದು, ದೇಹ ಬಾಧೆ ತಟ್ಟದು, ಆದಿದೇವನ ಸುಪ್ರಸಾದವಾಗಿ. ಇವರ ನೆನೆಸಿದರೆ ಯಾವ ರೋಗಗಳು, ವ್ಯಾಧಿ ಅಂದರೆ ಯಾವ ರೋಗಗಳು ಬರೋದಿಲ್ಲ, ದೇಹಾಯಾಸವೂ ಆಗೋದಿಲ್ಲ. ಸರ್ವೋತ್ತಮನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಸುಪ್ರಸಾದ ಅಂತ ಇದ್ದಾರೆ. ಆ ಪರಮಾತ್ಮನ ಅತ್ಯಂತ ಮಂಗಲಕರವಾದ ಪ್ರಸಾದ ನಿನಗೆ ಸಿಕ್ಕತ್ತೆ. ಪತಿತ ಪಾಮರ ಮಂದಮತಿಯು ನಾಬಲು ತುತಿಸಲಾಪೆನೇ ಇವರ ಅತಿಶಯಗಳು. ನಾನೊಬ್ಬ ಸಾಮಾನ್ಯ ಮನುಷ್ಯ. ನೋಡ್ರಿ, ಅವ್ರು ಹೇಳ್ಕೊತಾ ಇದ್ದಾರೆ ವ್ಯಾಸ ವಿಠಲ. ನಾನೇನು ಹೇಳಿಕ್ಕೆ ಇವರು ಸ್ತುತಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ? ಏನೋ ನನಗೆ ತಿಳಿದಷ್ಟು ಹೇಳಿದ್ದೇನೆ. ಅದರಿಂದಲೇ ಅವರು ನನ್ನ ಮೇಲೆ ಅನುಗ್ರಹ ಮಾಡಿ ನನ್ನನ್ನು ರಕ್ಷಣೆ ಮಾಡಲಿ. ಕರುಣದಿಂದಲೇ ಎಮ್ಮ ಪೊರೆವರಲ್ಲದೆ ದುರಿತ ಕೋಟಿಯ ಬೇಗ ತರಿವ ದಯದಳಿ. ನಾನು ಮಾಡಿದ ಈ ಸ್ತುತಿಗೆ ವಿಜಯದಾಸರು ಸಂತೋಷಪಟ್ಟು ನಮ್ಮನ್ನು ಎಮ್ಮನ್ನು ಎಲ್ಲರನ್ನ ರಕ್ಷಣೆ ಮಾಡ್ತಾರೆ. ಅಷ್ಟೇ ಅಲ್ಲ,
ದುರಿತ ಕೋಟಿಯ ಬೇಗ ತರಿವದ ಇದರಲ್ಲಿ ನಾವು ಇಷ್ಟು ಪಾಪಗಳನ್ನು ಮಾಡಿದ್ದೇವೆ, ಕ್ಷಣಕ್ಕೆ ಸರಿಯಾಗಿ ತಿಳಿದುಕೊಳ್ಳದೆ ಅನಂತ ಪಾಪಗಳನ್ನ ಮಾಡ್ತೇವೆ. ಆ ಪಾಪಗಳೇ ದುರಿತಗಳಾಗಿ ಪರಿಣಾಮ ಆಗುತ್ತೆ. ಕೋಟಿ ಕೋಟಿ ದುರಿತಗಳು. ಅದರಿಂದ ಹೊರಗೆ ಬರಬೇಕಾಗಿದ್ದರೆ ಪರಮಾತ್ಮನ ಭಕ್ತರನ್ನು ಸ್ಮರಣೆ ಮಾಡಿ. ಮಂದಮತಿಗಳು ಇವರ ಛಂದವರಿಯದೆ ನಿಂದಿಸುವರು, ಭವದ ಬಂಧ ತಪ್ಪದು ಅಂತ ಹೇಳ್ತಾ ಇದ್ದಾರೆ. ಅಜ್ಞಾನಿಗಳು, ಮೂಢರು ಇವರ ಮಹಿಮೆಯನ್ನು ತಿಳಿದುಕೊಳ್ಳದೆ ಏನು ಮಾಡ್ತಾರೆ, ಎಲ್ಲಿ ದಾಸ ಏನು ಕಥೆ ಅಂತ. ಅದರಿಂದ ಅವರಿಗೇನಾಗೋದಿಲ್ಲ. ಆದರೆ ಯಾವನು ಆ ರೀತಿಯಾಗಿ ಅವರಿಗೆ ನಿಂದೆ ಮಾಡಿದಾನೆಯೋ ಅವನಿಗೆ ಮಾತ್ರ ಸಂಸಾರ ಸಮುದ್ರದಿಂದ ಹೊರಗೆ ಪಾರಾಗೋದೇ ಇಲ್ಲ. ಅವನು ಇಲ್ಲೇ ಕೂತಿರ್ತಾನೆ ದುಃಖವನ್ನು ಪಡುತ್ತಾ. ಪರಮಾತ್ಮ ಏನು ಬೇಕಾದರೂ ಸಹಿಸಿಯಾನು, ತನ್ನ ಭಕ್ತರ ನಿಂದೆಯನ್ನು ಪರಮಾತ್ಮ ಎಂದೂ ಸಹಿಸೋದಿಲ್ಲ. ಇದನ್ನೆಲ್ಲರೂ ನೆನಪಿಟ್ಕೊಳ್ಳಿ. ಪರಮಾತ್ಮನ ಭಕ್ತರ ನಿಂದೆಯನ್ನು ಎಂದೂ ಯಾವ ಕಾಲಕ್ಕೂ ಮಾಡಲಿಕ್ಕೆ ಹೋಗಬೇಡಿ. ಹೇಗೆ ತಾಯಿ ತನಗೆ ಬೈದರೆ ಸಹನೆ ಮಾಡ್ತಾಳೆ, ತನ್ನ ಮಕ್ಕಳಿಗೆ ಬೈದರೆ ಸಹನೆ ಮಾಡಿದಾಳೆ, ತಾನು ಬೇಕಾದ್ರೆ ಹೊಡಿತಾಳೆ, ಬಡಿತಾಳೆ, ಎಲ್ಲ ಮಾಡ್ತಾಳೆ. ಆದರೆ ತನ್ನ ಮಕ್ಕಳಿಗೆ ಬೇರೆ ಯಾರ್ಯಾರು ಏನಾರು ಅಂದರೂ ತಾಯಿಗೆ ಸಹನೆ ಆಗೋದಿಲ್ಲ. ಹಾಗೆ ಜಗತ್ತಿಗೆ ತಾಯಿಯಾಗಿರುವಂತಹ ಪರಮಾತ್ಮನಿಗೆ ಅವನ ಭಕ್ತರು ಮಕ್ಕಳಿದ್ದಂಗೆ. ಆ ಭಕ್ತರ ನಿಂದೆಯನ್ನು ತಾಳೋದಿಲ್ಲ ಪರಮಾತ್ಮ. ಆದ್ದರಿಂದ ಪರಮಾತ್ಮನಿಗೆ ಸಿಟ್ಟು ಬರಿಸಬೇಡಿ, ಪರಮಾತ್ಮನ ಭಕ್ತರ ನಿಂದೆಯನ್ನು ಮಾಡಬೇಡಿ. ಇಂದಿರಾಪತಿ ಇವರ ಮುಂದೆ ಕುಣಿವನು, ಅಂದವಚನವ ನಿಜಕ್ಕೆ ತಂದು ತೋರ್ಪನು. ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಇವರು ಮುಂದೆನೇ ಕುಣಿತಾನೆ. ಅಷ್ಟು ಭಕ್ತಿಯಿಂದ ಸ್ಮರಣೆ ಮಾಡುವಾಗ ಕುಣಿದೆ ಏನು ಮಾಡ್ತಾನೆ ಹೇಳಿದ್ನಲ್ಲ. ದೇವರ ಧ್ಯಾನ ಮಾಡ್ತಾ ತಿರುಪತಿಯಲ್ಲಿ ಕೂತಿದ್ದಾರೆ ಗುಡಿಯಲ್ಲಿ. ಆ ರಥ ಮುಂದೆ ಸಾಗಿಲ್ಲ. ನನ್ನ ಭಕ್ತ ಅಲ್ಲಿ ಕೂತಿದ್ದಾನೆ, ಅವ್ನು ಕರ್ಕೊಂಬರ್ರಿ ಇಲ್ಲಿ, ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಸಾಗಿ ಬಾರಯ್ಯ ಅಂತ ಕರಿತಾ ಇದ್ದಾರೆ. ಮಾರಯ್ಯ ಬಾರಪ್ಪ, ನಿನ್ನ ಭಕ್ತರೆಲ್ಲ ಕಾಯ್ತಾ ಇದ್ದಾರೆ, ಬಾರೋ. ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಬಾ ಕರೆದಾಗ ಮುಂದೆ ಬಂದಿದ್ದಾನೆ. ಅದಕ್ಕೆ ಹೇಳ್ತಾರೆ ಇಂದಿರಾಪತಿ ಇವರ ಮುಂದೆ ಕುಣಿವನು. ಭಕ್ತರ ಮುಂದೆ ಪರಮಾತ್ಮ ಸಂತೋಷದಿಂದ ಅವರ ಭಕ್ತಿಯನ್ನು ನೋಡಿ ಕುಣಿತಾನಂತೆ. ಅವರು ಹೇಳಿದ ಮಾತನ್ನು ಸತ್ಯ ಮಾಡ್ತಾನೆ. ಭಕ್ತನಾದಂಥ ಪ್ರಹ್ಲಾದ ಹೇಳ್ದ, ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಅಂತ. ಹಾಗಾದ್ರೆ ಕಂಬದಲ್ಲಿದ್ದಾನೇನು ಇದ್ದಾನೆ ಅಂತ ಹೇಳ್ದ. ಆ 5 ವರ್ಷದ ಬಾಲಕನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಪರಮಾತ್ಮ ಕಂಬದಿಂದ ಬಂದಿದ್ದಾನೆ. ಭಕ್ತರ ಮಾತನ್ನು ಪರಮಾತ್ಮ ಸತ್ಯ ಮಾಡುತ್ತಾನೆ. ಉದಯ ಕಾಲದಿ ಈ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಹು. ಬೆಳಗ್ಗೆ ಎದ್ದು ಈ ವಿಜಯ ಕವಚವನ್ನು ಹೇಳ್ತಾ ಇದ್ದಾರೆ. ಮದಡನಾದರೂ, ಅಜ್ಞಾನಿಯಾಗಿದ್ದರೂ, ದಡ್ಡನಾಗಿದ್ದರೂ ಅವನಿಗೆ ವಿಜಯದಾಸರ ಅಂತರ್ಗತನಾಗಿ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಜ್ಞಾನ ಆಗುತ್ತೆ. ಸಟೆ ಇದಲ್ಲವೋ ವ್ಯಾಸ ವಿಠಲ ಬಲನ್ನ. ವ್ಯಾಸರು ವಿಠಲರು ಹೇಳ್ತಾ ಇದ್ದಾರೆ, ಇದನ್ನು ನಾವು ಸುಳ್ಳು ಹೇಳ್ತಾ ಇಲ್ಲ, ನಾನು ಅನುಭವಿಸಿ ಹೇಳ್ತಾ ಇದ್ದೇನೆ. ಕುಟಿಲರಹಿತರು ಪಠಿಸಬಹುದು. ಕುಟಿಲರಹಿತರು ಕೆಟ್ಟ ಬುದ್ಧಿಯವರು, ಇಲ್ಲದೇ ಇರೋ ರಹಿತರು ಅಂತ ಹೇಳಿದರು. ಕೆಟ್ಟ ಬುದ್ಧಿ ಇಲ್ಲದೇ ಇರೋರು ಈ ವಿಜಯ ಕವಚವನ್ನು ಹೇಳಿ ದೇವರು ನಿಮಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಜಗನ್ನಾಥದಾಸರು ಇಲ್ಲಿ ವಿಜಯದಾಸರ ಬಗ್ಗೆ ಒಂದು ಬರೆದಿದ್ದಾರೆ, ಅದೊಂದು ಹೇಳಿ ಮುಗಿಸ್ತೇನೆ. ರತುನ ದೊರಕಿತಲ್ಲ ಎನ್ನಗೆ ದಿವ್ಯ ರತ್ನ ದೊರಕಿತು ಅಂತ ಹೇಳ್ತಾರೆ. ಎನ್ನ ಜನ್ಮ ಪರಮ ಪವಿತ್ರವಾಯಿತು. ಯಾವ ರತ್ನ ಅಂದರೆ ಈ ದಿನದಿ ನಾ ಯತನಗೈಯುತ ಬರುತ್ತಿರಲು ಪ್ರಯತ್ನವಿಲ್ಲದೆ ವಿಜಯರಾಯರೆಂಬ ರತ್ನ ದೊರಕಿದೆ ನನಗೆ ಹೇಳ್ತಾ ಇದ್ದಾರೆ.
ರತ್ನ ದೊರಕಿದೆ. ಸತತ ಕರೆದು ಪಿಡಿದು ಆಧರಿಸಿ ಮನೋರಥವ ಪೂರೈಸುತ್ತದೆ. ಭಕ್ತರು ತಮ್ಮ ಭಕ್ತರ ಮೇಲೆ ಮಕ್ಕಳಂತೆ ನೋಡ್ತಾ ಇರ್ತಾರೆ. ಹಾಗೆ ಅವರ ಎಲ್ಲ ಆಶೆಗಳನ್ನು ಪೂರ್ತಿ ಮಾಡಿ ಮೋಕ್ಷದ ಸುಪಥವ ತೋರಿಸುತ್ತಾ ಒಳ್ಳೆಯ ಸನ್ಮತಿಯನ್ನು ಪಾಲಿಸಿ ಅಭಿಷ್ಟಗಳನ್ನು ಪೂರೈಸಿ ಮೋಕ್ಷದ ದಾರಿಯನ್ನು ತೋರಿಸ್ತಾ ಇರುವಂತಹ ರತ್ನ ನನಗೆ ವಿಜಯದಾಸರು ಅನ್ನುವಂತಹ ರತ್ನ ನನಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೆ. ಹೇಗೆ ಮಾಲೆಯಲ್ಲಿ ಹವಳ ಮುತ್ತು ಎಲ್ಲ ತುಂಬಿದೆಯೋ ಹಾಗೆ ಜ್ಞಾನವೆಂಬ ಕಂಬಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಾಣ ಪದಕವೆಂಬ ಮಾಲೆಯನ್ನು. ಎಷ್ಟು ಸುಂದರವಾಗಿ ಹೇಳ್ತಾರೆ. ಹೇಗೆ ಹಾರದಲ್ಲಿ ಹವಳ ಮುತ್ತು ತುಂಬಿದೆಯೋ ಹಾಗೆ ನೋಡ್ರಿ, ಜ್ಞಾನ ಅನ್ನುವಂತಹ ಇದರಲ್ಲಿ ದಾರದಲ್ಲಿ ಭಕ್ತಿ ಅನ್ನುವಂತಹ ಮುತ್ತನ್ನು ಹವಳವನ್ನು ಸೇರಿಸಿದ್ದಾರೆ. ಅಷ್ಟೇ ಅಲ್ಲ, ವಾಯುದೇವರು ಅನ್ನುವಂತಹ ಪದಕ ಇದೆ ಆ ಮಾಲೆಗೆ. ಅದನ್ನು ಕೊರಳಿಗೆ ಹಾಕಿಕೊಂಡು ಕುಣಿಯುತ್ತಾ ಓಡ್ತಾ ಬರ್ತಾ ಇದ್ದಾರೆ ವಿಜಯದಾಸರು. ಯಾಕೆ? ದೀನ ಜನರನ್ನು ಉದ್ಧಾರ ಮಾಡಬೇಕು ಅಂಥೇಳಿ. ಆ ಶಬ್ದದಲ್ಲಿ ಎಷ್ಟು ಹೇಳ್ತಾ ಇದ್ದಾರೆ. ಇವರು ಮಧ್ವಾಚಾರ್ಯರಿಗೆ ಅನುಸಾರವಾಗಿ ಬರೆದಿದ್ದಾರೆ ಪದ್ಯಗಳನ್ನು. ಅದನ್ನು ಓದಿ ತಿಳಿದುಕೊಳ್ಳಿ, ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಶೋಧಿಸಿ ಗ್ರಂಥಗಳ ಸುಳಾದಿಯ ಮೋದದಿಂದಲೇ ಬಹಳ ಕವಿತೆ ಮಾಡಿ. ನೋಡಿರಿ, ಅನೇಕ ಗ್ರಂಥಗಳಲ್ಲಿ ಬಂದಿರುವಂತಹ ವಿಷಯಗಳನ್ನು ಕನ್ನಡದಲ್ಲಿ ಸುಳಾದಿಯ ಮುಖಾಂತರ ಸಂತೋಷದಿಂದ ಕವಿತೆ ಮಾಡಿ ಸಾಧು ಜನಕ್ಕೆ ಆನಂದವಿತ್ತು. ನೋಡಿರಿ, ಯಾರು ಪರಮಾತ್ಮನ ಭಕ್ತರಾಗಿದ್ದಾರೆ, ಯಾರಿಗೆ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇಷ್ಟವಿದೆ, ಅಂಥವರಿಗೆ ಇವರು ಸುಳಾದಿ ಗ್ರಂಥಗಳನ್ನು ಬರೆದು ಸುಳಾದಿ ಹಾಡುಗಳನ್ನು ಬರೆದು ಆನಂದವನ್ನು ಕೊಟ್ಟಿದ್ದಾರೆ. ವಾದಿ ಜನರನ್ನು ಗೆದ್ದು, ವಾದಿ ಜನರು ಅದು ಯಾಕೆ ಹಿಂಗೆ ಯಾಕೆ ಅಂತ ಕೇಳಿದ ಅಂಥವರನ್ನು ಗೆದ್ದು ಬೋಧಿಸಿ ಸಾಧು ಜನರಿಗೆ ಬೋಧನೆಯನ್ನು ಮಾಡಿ ಮಾಧವ ಜಗನ್ನಾಥ ವಿಠಲನ ಪಾದಕಮಲಕ್ಕೆ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಪಾದಕಮಲದಲ್ಲಿ ಮಧುಪನಂದದಿ ಸಾದರದಿ ತೋರುತ್ತಾ. ನೋಡಿರಿ, ಅವನ ಪಾದಕಮಲದಲ್ಲಿ ದುಂಬಿಯ ಹುಳುವಂತೆ, ಹೇಗೆ ಹೂವಿನಲ್ಲಿ ಆ ದುಂಬಿ ಹುಳ ಕೂತರೆ ಹೇಳೋದೇ ಇಲ್ಲದು ಪೂರ್ತಿ ಆ ಇದನ್ನು ಸಾರವನ್ನು ಇದು ಮಾಡೋ ತನಕ, ಹಾಗೆ ಇವರು ಪರಮಾತ್ಮನ ಪಾದಕಮಲದಲ್ಲಿ ದುಂಬಿಯಂತೆ ಇದ್ದು ಪರಮಾತ್ಮನ ಮಹಿಮೆಯನ್ನು ಎಲ್ಲರಿಗೂ ತೋರಿಸುತ್ತಾ ಇದ್ದಾರೆ. ಅಂತಹ ರತ್ನ ನನಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಹೇಳ್ತಾ ಇದ್ದಾರೆ ನೋಡ್ರಿ. ಇನ್ನೊಂದು ಕಡೆ ಜಗನ್ನಾಥದಾಸರೇ ಹೇಳ್ತಾ ಇದ್ದಾರೆ, ತೆರಳಿದರು ವಿಜಯರಾಯರು ವಿಜಯ ವಿಠ್ಠಲಪುರದೊಳಗೆ ಪರಮ ಭಕ್ತರ ಕಾಣಬೇಕೆನ್ನುತ್ತ. ಕಾರ್ತೀಕ ಶುದ್ಧ ಹೇಳ್ತಾ ಇದ್ದಾರೆ, ಶುದ್ಧ ದಶಮಿ ಗುರುವಾರ ಪ್ರಥಮ ಯಾಮದಲ್ಲಿ ಇವರು ಹೋಗಿದ್ದಾರೆ ಅಂತ ಹೇಳಿ. ಚಿಪ್ಪಗಿರಿಯಲ್ಲಿ ಬಂದಿರುವಂತಹ ಇವರ ಬಾಯಿಂದ ಭಾಗವತ, ಬ್ರಹ್ಮಸೂತ್ರ, ಭಾರತ, ಗೀತಾ, ಮರುತಶಾಸ್ತ್ರಾರ್ಥ, ಮಧ್ವಾಚಾರ್ಯ ಶಾಸ್ತ್ರಾರ್ಥ ಎಲ್ಲನೂ ಕೇಳಿದ್ದಾರೆ. ಸುಖತೀರ್ಥ ಮುನಿಯ ಮನನುಕೂಲ ಸಶಾಸ್ತ್ರ ನಿಖರಗಳು. ನೋಡಿರಿ, ಸುಖತೀರ್ಥ ಆನಂದ ತೀರ್ಥರಾಗಿರುವಂತಹ ಮಧ್ವಾಚಾರ್ಯರ ಶಾಸ್ತ್ರಕ್ಕೆ ಅನುಕೂಲವಾಗಿ ಕವನಗಳನ್ನು ರಚಿಸಿ ಭಕ್ತರಿಗೆ ಸನ್ಮಾರ್ಗ ತೋರಿಸಿ ಸಂತೋಷದಲ್ಲಿ ಗರುಡ ವಾಹನನಾಗಿರುವಂತಹ ಜಗನ್ನಾಥ ವಿಠಲನ ಸ್ತೋತ್ರ ಮಾಡಿರುವಂತಹ ವಿಜಯದಾಸರು ನಮಗೆ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ವಿಜಯದಾಸರು ಇವತ್ತು ಅವರ ಪುಣ್ಯತಿಥಿ. ಏನು ಅರ್ಧ ಗಂಟೆಯಲ್ಲಿ ಏನು ಸ್ವಲ್ಪ ಹೇಳಿದ್ದೇನೆ. ಇದನ್ನು ಕುಳಿತು ಅವರ ಒಂದೊಂದು ಸುಳಾದಿಯನ್ನು ಹೇಗೆ ನಾವು ಹರಿಕಥಾನುಸಾರವನ್ನು ಓದ್ತಾ ಇದ್ದೇವೆ, ಹಾಗೆ ವಿಜಯದಾಸರ ಸುಳಾದಿಯನ್ನು ಪಾಠದ ಮೂಲಕ ಕೇಳಬೇಕು. ಆವಾಗಲೇ ಆ
ಗ್ರಂಥದ ಆಳ ನಮಗೆ ಗೊತ್ತಾಗುತ್ತೆ. ಇಷ್ಟು ಹೇಳಿ ಇವತ್ತು ಮುಗಿಸ್ತಾ ಇದ್ದೇನೆ. ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.